ಕಳೆದ ಸೆಷನ್ನಲ್ಲಿ ನಾವು ಭಾರತದಲ್ಲಿ ನಗರ ವಲಸೆ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಹಾಗಾದರೆ ಈ ಸೆಷನ್ನಲ್ಲಿ ನಾವು ನಗರ ವಲಸೆಗೆ ಕಾರಣವೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಭಾರತದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥ ಪ್ರಮಾಣ ಅಧಿಕವಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದಕ್ಕೆ ಮುಖ್ಯವಾಗಿ ಎರಡು ಅಂಶಗಳನ್ನು ನಾವು ಕಂಡುಕೊಳ್ಬೋದಾಗಿದೆ. Some factors have contributed to the migration to urban areas. They can be categorized in two types. Number one, pull factors. Even that attracts a person to move to another area. Second one, push factors. Push factors are those that driven away from that place, such as war, famine, natural hazards, etc. ಅಂದರೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳನ್ನು ನಾವು ಗುರುತಿಸ್ಬೋದು. ಒಂದು ತಳ್ಳಿಕೆಯ ಅಂಶಗಳು, ಇನ್ನೊಂದು ಆಕರ್ಷಣೀಯವಾಗಿರ್ತಕ್ಕಂಥ ಅಂಶಗಳು, ಪುಷ್ ಫ್ಯಾಕ್ಟರ್ಸ್ ಮತ್ತು ಫುಲ್ ಫ್ಯಾಕ್ಟರ್ಸ್ ಅಂತೇಳಿ ಹೇಳ್ತೀವಿ. ಈ ಪುಷ್ ಫ್ಯಾಕ್ಟರ್ಸ್ ಅಂತಂದರೆ ಏನು, ಫುಲ್ ಫ್ಯಾಕ್ಟರ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಫುಲ್ ಫ್ಯಾಕ್ಟರ್ಸ್ ಅಂತಂತಂದರೆ ಈ ತಳ್ಳಿಕೆ ಅಂಶಗಳು ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ತಳ್ತಾ ಇರ್ತಕ್ಕಂಥ ಫುಲ್ ಫ್ಯಾಕ್ಟರ್ಸು ಏನಪ್ಪ ಅಂತಂತಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿನ ಕೃಷಿ ಅನ್ನುವಂಥದ್ದು ಲಾಭದಾಯಕ ಉದ್ಯಮ ಅಲ್ಲ ಅನ್ನುವಂಥದ್ದು ಜನರ ಅಲ್ಲಿ ಇರ್ತಕ್ಕಂಥ ಒಂದು ಅಭಿಪ್ರಾಯ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಈ ಕೃಷಿ ಅನ್ನುವಂಥದ್ದು ಲಾಭದಾಯಕವಾಗಿ ನಮ್ಮ ಜೀವನದ ನಿರ್ವಹಣೆಗೆ ಸಾಲುತ್ತಿಲ್ಲ ಅನ್ನುವಂಥ ಮನೋಭಾವನೆಯನ್ನು ಜನರಲ್ಲಿ ಹುಟ್ಟಿ ಹಾಕಿದೆ. ಸೊ ಇದರಿಂದಾಗಿ ಜನರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗಾಗಿ ಈ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರುವುದಕ್ಕೆ ಕಾರಣ ನಾವು ಎರಡು ರೀತಿಯಲ್ಲಿ ಗುರುತಿಸ್ಬೋದು, ಫುಲ್ ಫ್ಯಾಕ್ಟರ್ಸ್ ಆ್ಯಂಡ್ ಪುಷ್ ಫ್ಯಾಕ್ಟರ್ಸ್. ಹಾಗಾದರೆ ಈ ಒಂದು ವಲಸೆ ಹೋಗೋದಕ್ಕೆ ಕಾರಣಗಳು ಯಾವ್ಯಾವು ಅನ್ನುವಂಥದ್ದನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ಕಂಡುಕೊಂಡ್ವಿ. ಮೇನ್ ರೀಸನ್ ಫಾರ್ ಮೈಗ್ರೇಷನ್, ಮುಖ್ಯವಾಗಿ ಈ ಮೈಗ್ರೇಷನ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ನಂಬರ್ ಒನ್, ಫಾರ್ ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನು ಅರಸಿ ಇವರು ಈ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾವ್ರೆ. ಇಂಡಸ್ಟ್ರಿಯಲೈಜೇಷನ್, ಅರ್ಬನೈಜೇಷನ್, ಟ್ರೇಡ್, ಎಕ್ಸ್ಪ್ಯಾಂಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಅರ್ಬನ್ ಏರಿಯಾಸ್. ಸೊ ಪೀಪಲ್ ಆರ್ ಮೈಗ್ರೇಟಿಂಗ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ಯಾಕೆ ಈ ಒಂದು ಗ್ರಾಮೀಣ ಭಾಗದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅಂತಂದರೆ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಫಾರ್ ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನು ಬಯಸಿ ಹೋಗ್ತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ಈ ಕೈಗಾರಿಕೀಕರಣ ಅನ್ನುವಂಥದ್ದು ಮತ್ತು ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯದ ಚಟುವಟಿಕೆಗಳ ವಿಸ್ತರಣೆಯಿಂದಾಗಿ ಅವರಿಗೆ ಒಂದಲ್ಲ ಒಂದು ರೀತಿಯ ಉದ್ಯೋಗಾವಕಾಶಗಳು ಸಿಗುತ್ತವೆ ಅನ್ನುವ ಕಾರಣವನ್ನು ಅವರು ಇಟ್ಕೊಂಡು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ರೂರಲ್ ಪೀಪಲ್ ಟೆಂಡ್ ಎ ಮೂವ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಜಾಬ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಉದ್ಯೋಗವನ್ನು ಅರಸಿ ಅವರು ಈ ಒಂದು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಮೊದಲನೇ ಒಂದು ರೀಸನ್. ಇನ್ನು ಎರಡನೇದಾಗಿ ಫಾರ್ ಎಜುಕೇಷನಲ್ ಫೆಸಿಲಿಟೀಸ್, ರೂರಲ್ ಪೀಪಲ್ ಮೈಗ್ರೇಟ್ ಟು ಅರ್ಬನ್ ಏರಿಯಾಸ್, ಗುಡ್ ರಿಸೋರ್ಸಸ್ ಫಾರ್ ಚಿಲ್ಡ್ರೇನ್, ಅಂದರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆರ್ ಲೊಕೇಟೆಡ್ ಇನ್ ಅರ್ಬನ್ ಏರಿಯಾ. ಉನ್ನತ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಇವತ್ತು ಎಲ್ಲಿ ಹೆಚ್ಚಾಗಿ ಲೊಕೇಟೆಡ್ ಆಗಿದೆ, ಎಲ್ಲಿ ಸ್ಥಾಪನೆಯಾಗಿದೆ ಅಂತಂದರೆ ಅದು ನಗರ ಪ್ರದೇಶಗಳಲ್ಲಿ. ಹೀಗಾಗಿ ನಗರ ಪ್ರದೇಶದಲ್ಲಿ ಉನ್ನತ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಿಸುವ ಕಾರಣದಿಂದಾಗಿ ಅವರು ಮೈಗ್ರೇಟ್ ಆಗ್ತಾ ಇದ್ದಾರೆ. ಪೀಪಲ್ ಅಸ್ಯೂಮ್ ದಟ್ ಗುಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಈಸ್ ಅವೈಲಬಲ್ ಇನ್ ಟೌನ್ಸ್ ಆ್ಯಂಡ್ ದ್ಯಾನ್ ರೂರಲ್ ಏರಿಯಾ. ಗ್ರಾಮೀಣ ಪ್ರದೇಶಗಳಿಗಿಂತಲೂ ನಗರ ಪ್ರದೇಶದಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಅನ್ನುವಂಥದ್ದು ದೊರೀತಿದೆ ಅನ್ನುವಂಥ ಕಲ್ಪನೆಯಿಂದಾಗಿ ಜನರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇಟ್ ಹ್ಯಾಡ್ ಮೇಡ್ ಪೀಪಲ್ ಟು ಮೈಗ್ರೇಟ್ ಟು ಅರ್ಬನ್ ಏರಿಯಾಸ್. ಇದು ಈ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ. ನೆಕ್ಸ್ಟ್ ಒನ್,
ವರ್ಕರ್ಸ್ ಕಮಿಂಗ್ ಔಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಇನ್ನೊಂದು ಬಹುಮುಖ್ಯವಾದ ಕಾರಣ ಏನಪ್ಪ, ಯಾಕೆ ಜನರು ಗ್ರಾಮೀಣದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾವ್ರೆ ಅಂದರೆ, ಆಸ್ ಫಾರ್ ಆಸ್ ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್ ಈಸ್ ಕನ್ಸರ್ನ್, employment opportunities in the sector will decline as a result of mechanization and technological advancement. ಅಂದರೆ ಈ ಆಧುನಿಕಗೊಳ್ತಾ ಇರ್ತಕ್ಕಂಥ ಕೃಷಿ ಚಟುವಟಿಕೆಯು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಡಿಕ್ಲೈನ್ ಆ್ಯಸ್ ಎ ರಿಸಲ್ಟ್ ಆಫ್ ಮಾಡರ್ನೈಸೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಕೃಷಿ ಚಟುವಟಿಕೆಯಲ್ಲಿ ನಾವು ಕೃಷಿಯನ್ನು ಮಾಡರ್ನೈಸೇಷನ್ ಮಾಡೋಕ್ಕಾಗ್ತಾ ಇಲ್ಲ, ತಾಂತ್ರಿಕವಾಗಿರ್ತಕ್ಕಂಥ ಬೇಸಾಯವನ್ನು ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಉದ್ಯೋಗಾವಕಾಶಗಳು ಕಡಿಮೆಯಾಗಿ ಜನರು ಈ ಒಂದು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಅಗ್ರಿಕಲ್ಚರ್ ಡಿಕ್ರೀಸ್, ಪೀಪಲ್ ಸರ್ಚ್ ಫಾರ್ ಆಲ್ಟರ್ನೇಟಿವ್ ವೇವ್ಸ್ ಟು ಮೈಗ್ರೇಟ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಜಾಬ್ಸ್. ಈ ಕೃಷಿ ಚಟುವಟಿಕೆಯಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಅವರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರೋದಕ್ಕೆ ಈ ಒಂದು ಡೇ ಬೈ ಡೇ ಈ ಅಗ್ರಿಕಲ್ಚರ್ ಸೆಕ್ಟರ್ಸ್ನಲ್ಲಿ ಉದ್ಯೋಗಾವಕಾಶಗಳ ಒಂದು ಅವಕಾಶ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಡಿಕ್ಲೈನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ಸ್, ಅಂದರೆ ಕೃಷಿ ಚಟುವಟಿಕೆಯಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅವರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಒನ್, ಸೋಷಿಯಲ್ ಮೊಬೈಲಿಟಿ ಫ್ಯಾಕ್ಟರ್ಸ್. People want to migrate not only for economic reasons but also for social. ಕೇವಲ ಆರ್ಥಿಕ ಕಾರಣಕ್ಕಾಗಿ ಗ್ರಾಮೀಣ ಭಾಗದ ಜನರು ನಗರಗಳಿಗೆ ವಲಸೆ ಹೋಗ್ತಾ ಇಲ್ಲ, ಅದಕ್ಕೆ ಸಾಮಾಜಿಕ ಹಿನ್ನೆಲೆಯೂ ಕೂಡ ಇದೆ, ಸಾಮಾಜಿಕ ಕಾರಣವೂ ಕೂಡ ಇದೆ. People want to migrate to areas where they can get better facilities, improve their living standards and have a higher level. It is no wonder that cities and towns are moving people like magnet. ನಗರ ಪ್ರದೇಶದಲ್ಲಿನ ಒಂದು ಜೀವನ ನಿರ್ವಹಣೆ ಸುಲಭ ಆಗ್ತದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನಗರ ಪ್ರದೇಶಗಳು ಇವತ್ತು ಎಷ್ಟರ ಮಟ್ಟಿಗೆ ಈ ಗ್ರಾಮೀಣ ಭಾಗದ ಜನರನ್ನು ಸೆಳೀತಾ ಇದ್ದಾವೆ ಅಂತಂದರೆ, ಒಂದು ರೀತಿಯಲ್ಲಿ ಏನು ಮ್ಯಾಗ್ನೆಟ್ ಆಯಸ್ಕಾಂತ ಕಬ್ಬಿಣವನ್ನು ಹೇಗೆ ಸೆಳೀತದೋ ಸೇಮ್ ಆ್ಯಸ್ ಇಸ್ ಇಕ್ವಲ್ ಟು ಅದೇ ರೀತಿಯಾಗಿ ಈ ನಗರ ಪ್ರದೇಶಗಳು ಗ್ರಾಮೀಣ ಭಾಗದ ಜನರನ್ನು ತನ್ನರ್ಥ ಆಕರ್ಷಿಸ್ತಾ ಇದೆ, ತನ್ನ ಹತ್ರ ಸೆಳೀತಾ ಇದೆ, ಲೈಕ್ ಎ ಮ್ಯಾಗ್ನೆಟ್ ಥರದಲ್ಲಿ. ಸೊ ನೆಕ್ಸ್ಟ್ ಒನ್, ಕ್ರೈಸಿಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಇಂಡಿಯಾಸ್ ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ಇನ್ ಸ್ಟೇಟ್ ಆಫ್ ಕ್ರೈಸಿಸ್ ಟುಡೇ. ಅಗ್ರಿಕಲ್ಚರ್ ಡಸ್ ನಾಟ್ ರಿಮೈನ್ ಪ್ರಾಫಿಟಬಲ್ ಆಕ್ಯುಪೇಷನ್ಸ್. ಇಟ್ ಹ್ಯಾಸ್ ಬಿಕಮ್ ಎ ವೇ ಆಫ್ ಲೈಫ್ ರಾದರ್ ದೆನ್ ಎ ಮೆಥಡ್ ಆಫ್ ಲೈಫ್. ಕೃಷಿ ಚಟುವಟಿಕೆ ಅನ್ನುವಂಥದ್ದು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಸೊ ಅದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮವಾಗಿಲ್ಲ. ಆ ಕಾರಣಕ್ಕಾಗಿ ಗ್ರಾಮೀಣ ಭಾಗದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರೆ. ಫಾರ್ಮರ್ ಸುಸೈಡ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ರೈತರ ಆತ್ಮಹತ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕಾರಣ ಏನು? ಈ ಅಗ್ರಿಕಲ್ಚರ್ ಕ್ರೈಸಿಸ್ ಅನ್ನುವಂಥದ್ದು ಉಂಟಾಗ್ತಾ ಇದೆ, ಕೃಷಿಯ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದೆ, ಕೃಷಿ ಉತ್ಪಾದಕವಾಗಿರ್ತಕ್ಕಂಥ ವಲಯ ಅಲ್ಲ ಅನ್ನುವಂಥದ್ದು ಭಾವನೆ ಎಲ್ಲ ಜನರಲ್ಲಿ ಬಂದಿದೆ. So agriculture nowadays fail to provide security of life. Agriculture nowadays fail to provide security for life. ಅವರ ಜೀವನಕ್ಕೆ ಭದ್ರತೆಯನ್ನು ಒದಗಿಸ್ತಾ ಇಲ್ಲ ಅಗ್ರಿಕಲ್ಚರ್ ಸೆಕ್ಟರ್ಸ್. ದಟ್ ಈಸ್ ವೈ ದ ರೂರಲ್ ಪೀಪಲ್ ಮೈಗ್ರೇಟೆಡ್ ಟು ಅರ್ಬನ್ ಏರಿಯಾ. ಆ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವೆಲ್ಲವೂ ಕೂಡ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರೋದಕ್ಕೆ ಕಾರಣಗಳು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್.